पार्वती परमेश्वरा ढिम्मिर ढिम्मिर ಯಾಕಿಷ್ಟೊಂದು ಗಾಬರಿ ಆದ್ರಿ? ಓ ಪರ್ವೋಗ್ಸದ್ ಮನೇಲಿಲ್ಲ ಅಂತನಾ? ಹಾಗೇನಿಲ್ಲ ವೇದ, ರಾತ್ರಿ ಕಣ್ಣು ಮುಚ್ಚಿದ್ರೆ ಸಾಕು ಕಿಟ 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 ಅಂತ ಸೌಂಡು, ಎಲ್ಲೋ ದಮ ಅಂತ ಡಬ್ಬ ಬಿದ್ದು ಸೌಂಡು. ನಾನು ನಿಮ್ ಗುಂಡಿಗೆ ಎಷ್ಟು ಗಟ್ಟಿ ಇದೆ ಅಂತ ಚೆಕ್ ಮಾಡಿದೆ ಅತ್ಯಮ್ಮ. ಕನ್ಸಲ್ಲಿ ದೇವನ್ ನೋಡಿ ಬೆಚ್ಚ ಬಿದ್ದಿರ್ತೀರಾ, ಅದು ಕನ್ಸು ಮರ್ತ್ ಬಿಡಿ. ಸಿಗಡೆ ವಿದೌಟ್ ಮಾಗಡಿ ಅಲ್ಲೇನ್ ಮಾಡ್ತಿದ್ಯಾ? ಬಾರ ಇಲ್ಲೇ. ಅಲ್ಲೋ ಕಣ್ಣೆ ಅಂತ ಮಾಡ್ತಿದ್ದ. ನೀವ್ ಎಂತ ಮೀಟಿಂಗ್ ಮಾಡ್ತಾ ಇದ್ರಿ, ಸುಮ್ನೆ ನಾನೆಂತ ಡಿಸ್ಟರ್ಬ್ ಮಾಡುದು ಅಂತ ಹೇಳಿ ಅಲ್ಲೇ ಇತ್ಕೊಳ್ಳಿ. ಪಾರ್ವತಿ ಅವ್ರೆ ನಿಮ್ ಮುಖ ತೋರ್ಸಿ. ಕುಂದೇಶ್ವರ ಅಂತ ಮಾರ್ರೆ, ನಿಮ್ ಕೊಂಡು ಒಳ್ಳೆ ಕೊರ್ಗುಂಜಿ ಒಣ್ಣೆ ಐತಾ? ರಾತ್ರಿ ಅಂತ ಯಕ್ಷಗಾನ ಕೊಯ್ರಿ ಪರಮೇಶ್ವರನ ಬಯಲಾಟ ಏನಂತ ಹೇಳಿ ಸಿಗಡಿ ಅವ್ರೆ, ರಾತ್ರಿ ಕಣ್ಣು ಮುಚ್ಚಿದ್ರೆ ಸಾಕು ಕಿಟಿ ಕಿಟಿ ಅಂತ ಸೌಂಡು, ಎಲ್ಲೋ ಡಬ್ಬ ಡಮಾರ್ ಅಂತ ಬಿದ್ದು ಸೌಂಡು. ಆತ ಮಾರ್ರೆ, ಇದೇ ಶಬ್ದ ಮೊನ್ನೆ ಪಕ್ಕದ ರಸ್ತೆಗೆ ಆಯ್ತು, ಅದೇ ಶಬ್ದ ಈ ಮನೆಗೂ ಆಯ್ತು. ಮಂಜ, ನನ್ಗೂ ಯಾಕೋ ಇಲ್ಲಿ ತುಂಬಾ ಭಯ ಆಗ್ತದೆ. ಪಾರೋ ಇಬ್ರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ನಾನ್ ಬರಲ್ಲಪ್ಪ. ಬರಲ್ವಾ? ಮಂಜುಡಿ, ನನ್ನ ಹತ್ರ 50 ರೂಪಾಯಿ ಇದೆ. ಲೇ ಗುಂಗ್ರು, ಆ ಹೆಡ್ಸೆಟ್ ಕರೋದ್ ಹೆಚ್ಚ, ನೀನು ಹಾಪದ ಹೆಚ್ಚ. ಮೊದ್ಲೇ ಹೆಣ್ಗಳಂಗ್ ಕಾಣ್ದೆ ಬಾರ್ಗೆಟ್ ಹೋಯ್ದೆ. ಹೋಗ್ ಸುಮ್ನೆ. ಈ ಪಾರ್ವತಿ ಅವ್ರೆ, ನಿನ್ನೆ ಕೇಂಡ ಶಬ್ದದ ಬಗ್ಗೆ ಉದಾಸೀನ ಪಡ್ಬೇಡಿ. ಪಕ್ಕದ ಬೀದೆ ಸೋತೋಯ್ನಲ್ಲ, ಅವನು ಜಕ್ಣಿ ಈ ಮನೆ ಬಂದ್ ಸೇರ್ಕೊಂಡಿತ್ತ. ಜಕ್ಣಿ ಅಂದ್ರೆ ಏನು? ಯವ್ವ, ಪಕ್ಕದ ಬೀದಿಯಲ್ಲೊಬ್ಬ ಸ್ಯಾಡಿಸ್ಟ್ ಮನುಷ್ಯ ಇದ್ದಿದ್ದ. ಅವ ಸೋತೋದ್ನಲ್ಲ, ಆ ದಿವ್ಸದಿಂದ ಈ ದಿವ್ಸದವರೆಗೂ ತೊಂದ್ರೆ ಕಾಣಿಸ್ತಾ ಇತ್ತು. ಅಲ್ಲ, ಪಕ್ಕದ ರೋಡಲ್ಲಿ ಸತ್ತಿರೋರು ಪಕ್ಕದ ರೋಡಲ್ಲೇ ಇರ್ಬೇಕು. ಆ ದೆವ್ವ ಪಕ್ಕದ ರೋಡ್ನ ಬಿಟ್ಟು ನಮ್ ರೋಡಿಗೆ ಯಾಕೆ ಬರ್ಬೇಕು? ಜಕ್ಣಿನ ಕಂಟ್ರೋಲ್ ಮಾಡೋಕಾತ? ಅದು ಎಲ್ಲ ಬದೆ ಓಡಾಡುದಕ್ಕೆ ಪಾಸ್ಪೋರ್ಟ್ ವೀಸಾ ಇರುತ್ತ. ಮಠ ಮಧ್ಯರಾತ್ರಿ ನಾಯಿ ಅಂತ ಶಬ್ದ ಕೇಳಿಸ್ತಾ, ಅದೇಂತ ಕುಯ್ತ ಹಾಂಗ್ ಕೂಗದ, ಅದಕ್ಕೆ ಜಕಡಿ ಕಾಣಿಸ್ತ, ನಮ್ ಕಾಣಿಸುದಿಲ್ಲ. ಕಿಟ 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 ಅಂತ ಶಬ್ದ ಯಾಕೆ? ಈ ಜಕಣಿಗಳು ಮಜಾ ತಕ್ಕಂಕೆ ಈ ರೀತಿ ಶಬ್ದ ಮಾಡ್ತು. ಈ ಒಬ್ರೇ ಇದ್ದ ಮನೆಗೆ ಅಟ್ಯಾಕ್ ಮಾಡ್ತು. ನೀವು ಒಬ್ರೇ ಇದ್ರಿ, ಅದಕ್ಕೆ ನಿಮ್ಮನ್ನ ಅಟ್ಯಾಕ್ ಮಾಡಿ. ಹೌದು, ನೀವ್ ಹೇಳಿದ್ ನಿಜ. ಇಡೀ ಅವ್ರೆ, ನೀವೇ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಮರ್ರೆ, ನಿಮ್ಗೆ ಸಹಾಯ ಮಾಡ್ದೆ ಇನ್ಯಾರಿ ಸಹಾಯ ಮಾಡೋದು? ಹಿಂದಿನ ಬೀದಿಯಲ್ಲ ಹೆಂಗ ಸಹಾಯ ಮಾಡಿನು ಹಾಗೆ ನಿಮ್ಗೂ ಸಹಾಯ ಮಾಡ್ತೀನಿ. ಅವ್ರಿಗೇನ್ ಸಹಾಯ ಮಾಡಿದ್ರಿ? ಒಂದು 500 ರೂಪಾಯಿ ಕೊಟ್ಟ ಒಂದು ತೆಂಗಿನಕಾಯಿನ ಮಂತ್ರಿಸಿ ಆ ಮನೆಗೆ ತಂದು ಕೊಟ್ಟದಿ. ಅಲ್ಲಿದ್ದ ಜಕಣಿ ಈ ಮನೆ ಬಂದು ಸೇಕ. ಸಿಗ್ರಿ ಅವ್ರೆ, 500 ರೂಪಾಯಿ ಅಲ್ಲ, 501 ರೂಪಾಯಿ ಖರ್ಚಾಗ್ಲಿ. ಅಷ್ಟು ಮಂತ್ರಿಸಿರೋ ತೆಂಗಿನಕಾಯಿ ತಗೊಂಡ್ ಬಂದು ಬಾಗ್ಲಿ ಕಟ್ಬಿಡಿ. 500 ರೂಪಾಯಿ ಕೊಡಿ. ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಇನ್ನು ಮೇಲೆ ಆ ಜಗಣಿ ಮನೆ ಬತ್ತಿಲ್ಲ. ಸಿಗಡಿ ಅಂತೂ ಹಂಗು ಹಿಂಗು ದೆವ್ವನ್ ಓಡ್ಸೋ ತೆಂಗಿನಕಾಯಿನ ತಗೊಬಂದ್ ಕೊಟ್ಬಿಟ್ಟಲ್ಲ. ಈ ಜಕಣಿ ಗಿಕಣಿ ಎಲ್ಲ ಬ್ರಾಹ್ಮಿ ಎಲ್ಲೋ ಸೌಂಡ್ ಆತ, ಅದು ನಮ್ಮ ಮನೆಗೆ ಸೌಂಡ್ ಆತ ಅಂದೇಳಿ ಅಂದ್ಕೊಂಡ್ ಅದಕ್ಕೆಲ್ಲ ಹೆದರ್ಕೊಂಡ್ರ ಆತನ. ಬಟ್ಟಿಗೆ ತೆಂಗಿನಕಾಯಿಗೆ 50 ರೂಪಾಯಿ ಖರ್ಚು ಮಾಡಿದೆ, ಉಳದ ದುಡ್ಡನ್ನ ಕಿಸಿ ಹಾಕೊಂಡು. ದೇವಂಗೆ ಹಾಲು ಮನೆ ಗಟ್ಟಾಗ ಎದ್ದು ಎದ್ದು ನೀನೇ ಜೋರ ಕೂಗ್ತೇನೋ. ಅತ್ಯಮ್ಮ ಏನ
ಕೊಡು ದೆವ್ವ. ಕೂರ್ಸಿರಿ ಬೆಳಗ್ಗೆ ಮಾತಾಡ್ಸದ ಕೂಬೆ ಮತ್ತು ನಿಜವಾಗ್ಲೂ ದೆವ್ವ ಬಂದಿದೆ ಎದ್ದೇಳು. ದೆವ್ವ ಬಂದ್ಬಿಟ್ಟಿದೆ. ಸೀಗಡಿಯವ್ರಿಗೆ ಫೋನ್ ಮಾಡಿ ಕರಿಯೋ. ಭಯ ಆಗ್ತಿದೆ ಕರಿಯೋ. ದೆವ್ವ, ಶೋ. ಶೋ, ಶೋ. ನಾನಲ್ಲ. ಸಿಗಡಿ ವಿದ್ ಮಾಗಡಿ ಬೇಗ ಬಾರೋ ಅದಕ್ಕೆ ಗಾಬರಿ ಆಗ್ಬಿಟ್ಟಾರೆ. ಇಷ್ಟೇ ಆಗಿದ್ದು. ಅಲ್ಲ ಮಂತ್ರಿಸಿದ ತೆಂಗಿನಕಾಯಿನ ಕಟ್ಟಿದ ಮೇಲೂ ಆ ದೆವ್ವ ಇಷ್ಟು ಕಾಟ ಕೊಡ್ತಾ ಇದೆ ಅಂದ್ರೆ ಅದು ಭಾರಿ ದೆವ್ವನೇ ಆಗಿರ್ಬೇಕು ಮಂಜುನಾಥ. ಒಂದ್ ನಿಮಿಷ. ಸೌಂಡ್ ನಿನಗಿಂತ ಜಾಸ್ತಿ ಇತ್ತ? ಹೌದು, ನೆನ್ನೆಗಿಂತ ಸೌಂಡ್ ಜಾಸ್ತಿ ಇತ್ತು. ಪಾರ್ವತಿ ಅವ್ರೆ, ಪಕ್ಕದ ರಸ್ತೆ ಸೊತ್ತವನಲ್ಲ ಅವ ಹಂಗೆ ಸೊತ್ತೋದಲ್ಲ, ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡದ್ದು. ಈ ನ್ಯಾಚುರಲ್ ಡೆತ್ ಆದವ್ರಿದ್ರಲ್ಲ ಆ ಜಕ್ಣಿಗಳು ನ್ಯಾಚುರಲ್ ಆಗಿ ಆಟ ಆಡ್ತು. ಆತ್ಮಹತ್ಯೆ ಮಾಡ್ಕೊಂಡವ್ರು. ಅವ್ರೊಂದ್ ಸ್ವಲ್ಪ ವಿಚಿತ್ರವಾಗಿ ಆಟ ಆಡ್ಸಿ ಗೋಳ ಆಡಿಸ್ತು. ನೀವೆಂತ ಯೋಚನೆ ಮಾಡಬೇಡಿ, ನಾನು ಒಳ್ಳೆ ಮಂತ್ರವಾದಿನ ಹಿಡ್ದ ಕಾಯಿನ ಮಂತ್ರಸ್ಕ ಬತ್ತಿ. ಅರೆ 5,000 ರೂಪಾಯಿ ಖರ್ಚಾತ್ತ. ಇಲ್ಲಿ ಎಲ್ಲೇ ಜಕಣೆ ಇದ್ರು ಮನೆ ಬಿಟ್ಟು ಸ್ಮಶಾನಕ್ಕೆ ಓಡಿ ಹೋಯ್ತು. ಹಾಂಗ ಮಾಡ್ತೀನಿ. ಜಕಣಿ ಕೊಯ್ ಹಿಡ್ಕ ಯಾರ್ದಾಗಾಯ್ತು ಮರ. ಬೆಳಿಗ್ಗೆ ನನ್ನ ಪತಿ ಪರಮೇಶ್ವರಂಗೆ ಹೇಳಿ 5,000 ರೂಪಾಯಿ ಕೊಡ್ತೀನಿ. ಒಳ್ಳೆ ನೀರು ಕೊಬ್ಬರಿ ಇರೋ ಕಾಳೆ ತಂದ್ ಕಟ್ಟಿ. ಪಾಪ ದೆವ್ವ ಕುಡ್ಕೊಂಡ್ ತಿನ್ಕೊಂಡ್ ಹೋಗ್ಬಿಡ್ಲಿ. ನಮ್ಮ ಪಕ್ಕದ ರೂಮಲ್ಲಿ ಶಬ್ದ ಬರ್ತಾ ಇದೆಯಾ? ಹೌದು ರೀ, ಕಿಟಿ ಅಂತ ಸೌಂಡು. ಅದಕ್ಕೇನ್ ಮಾಡಿದೆ? ಅದಕ್ಕೆ 500 ರೂಪಾಯಿ ಕೊಟ್ಟು ತೆಂಗಿನಕಾಯಿ ಕಟ್ಟಿಸ್ಬಿಟ್ಟೆ. 500 ರೂಪಾಯಿ ಕೊಟ್ಟು ಒಂದು ತೆಂಗಿನಕಾಯಿ ಕಟ್ಸಿದ್ಯಾ? ಶಾಕ್ ತಗೊಳ್ಳೋದಕ್ಕೆ ಅದು ಮರದಿಂದ ಕೀಳ್ಸಿರೋ ತೆಂಗಿನಕಾಯಿ ಅಲ್ಲ, ಮಂತ್ರ ಹಾಕ್ಸಿರೋ ತೆಂಗಿನಕಾಯಿ. ಶಬ್ದ ಹೋಯ್ತಾ? ಇಲ್ಲ, ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ 500 ರೂಪಾಯಿ ಕೊಟ್ಟು ಮತ್ತೊಂದು ಕಾಯಿ ಕಟ್ಟಿಸ್ತೀಯಾ? ಇಲ್ಲ ರೀ, 5,000 ಕೊಟ್ಟು ಇನ್ನೊಂದ್ ತೆಂಗಿನಕಾಯಿ ಕಟ್ಟಿಸ್ಬೇಕಂತೆ. ಯಾರು ಹೇಳಿದ್ದು? ಹೇಳಲ್ಲ. ಯಾರು ಹೇಳಿದ್ದಮ್ಮ? ಸೀಗಡಿ ಸೀನ ಪಕ್ಕದ ಬೀದಿಲಿ. ಗೊತ್ತು, ಯಾರೊಬ್ರು ಸತ್ತಿದ್ರು. ಅಯ್ಯೋ, ನಿಧಾನಕ್ ಮಾತಾಡಿ. ಅದು ನ್ಯಾಚುರಲ್ ಡೆತ್ ಅಲ್ಲ, ಆತ್ಮಹತ್ಯೆ. ಪಾಪ ಆ ದೆವ್ವ ಅಲ್ಲಲ್ಲ, ಪಾಪ ಅವನಿಗೆ ಆ ದೆವ್ವ ದಿನ ಕಾಟ ಕೊಡ್ತಿತ್ತಂತೆ. ಯಾರು ದೆವ್ವ ಹೇಳಿದ? ಇಲ್ಲಪ್ಪ, ಸೀಗಡಿ ಸೀನವ್ರು ಹೇಳಿದ್ದು. ಸೀನವ್ರು ಹೇಳಿದ್ರು ಅಂತ ಕಾಯಿ ಕಟ್ಸಿದ್ಮೇಲೆ ಸ್ವಲ್ಪ ಸೌಂಡ್ ಕಡಿಮೆ ಆಗಿತ್ತು, ಈಗ ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ ರೀ. ಪಕ್ಕದ ರೂಮಿಂದ ಶಬ್ದ ಬರ್ತಾ ಇದೆ ತಾನೆ? ಹೌದು ರೀ, 5,000 ರೂಪಾಯಿ ಕೊಟ್ಟು ಸ್ಟ್ರಾಂಗ್ ಆಗಿ ಮಂತ್ರ ಹಾಕಿರೋ ತೆಂಗಿನಕಾಯಿನ ಕಟ್ಸಿದ್ರೆ ಸೌಂಡ್ ನಿಂತು ಹೋಗ್ಬಿಡುತ್ತೆ. ಏನು ಪರಮೇಶ್ವರ್ ಅವ್ರು ನನ್ನ ಕರ್ಸದ? ಅಡ್ಡಿಲ್ಲ ಅಡ್ಡಿಲ್ಲ, ನಾ ನಿಮ್ಗೆ ಸಹಾಯ ಮಾಡ್ತೀನಿ. ಹೊಸ ಮಂತ್ರವಾದಿನ ಹಿಡ್ದಿಟ್ಟಿದೆ. ಅವ್ರ ಕಾಯಿನ ಮಂತ್ರಿಸಿ ಕೊಟ್ಟಿ ಅಂತ ಹೇಳಿ 5,000 ರೂಪಾಯಿ ನೀವು ರೆಡಿ ಮಾಡ್ಕೊಂಡ್. ಆಯ್ತು, ರೆಡಿ ಮಾಡಿಸು. ಕಾಯಿ ಕಟ್ಟದ ಮೇಲೆ ಕಾಸು ಕೊಡ್ತೀನಿ. ಹೀಗೆ ಸುಮಾರು ಜನ ಹೇಳಿರಮ್ರ, ಜಕ್ನಿ ಓಡ್ಸ್ರ ಮೇಲೆ ದುಡ್ಡೇ ಕೊಡುದಿಲ್ಲ. ಅದಕ್ಕೆ ಮಂತ್ರವಾದಿಗಳು ಹೇಳುದು, ಫಸ್ಟ್ ದುಡ್ಡು ಕೊಡ, ಕಡೆಗೆ ಜಕ್ನಿನ್ ಓಡಿಸ್ತಿ ಅಂತ ಹೇಳಿ. ಆಯ್ತು, ಸಂಜೆ ಮನೆಗೆ ಬಾ, ಕಾಸು ಕೊಡ್ತೀನಿ. ಆ ದೆವ್ವ ಯಾರು? ಪಕ್ಕದ ರಸ್ತೆಗೆ ಸ್ಯಾಡಿಸ್ಟ್ ಒಬ್ಬ ಇದ್ದ, ಅವ ವಿಷ ಕುಡ್ದು ಸತ್ತೋದ. ಅದು ಕೇಳಿದ್ರೆ ಭಯ ಆಗ್ತಿದೆಯಲ್ಲ ನನಗೆ. ಇದೇ ತರ ಸೌಂಡ್ ಮಾಡ್ತಾ. ನನ್ನ ಮಗನ ಇವನು ರಾಮದುರ್ಗದ ರಣಧೀರ, ಇವನಿಗೆ ಹೆದರ್ಸ್ತೀಯನೋ? ಮಾಡ್ತೀನಿ. ಪಾರ್ವತಿ ಅವ್ರೆ, ಆ ಜಕ್ನಿಯಿಂದ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ನಾನು ಹೊಸ ಮಂತ್ರವಾದಿನ ಕಂಡು ಹಿಡ್ದಿದ್ದಿ. ಅವ ಒಂದೇ ಮಾತಿ 10,000 ರೂಪಾಯಿ ಕೇಂಡ. ಜಾಸ್ತಿ ಖರ್ಚಾದ್ರೆ ನಮ್ಮ ಪತಿ ಪರಮೇಶ್ವರ ಬೈತಾರೆ. 10,000 ಅಂದಿದ್ದಕ್ಕೆ ನೀವು ಒಪ್ಕೊಂಡು ಬಂದ್ಬಿಟ್ರ? ಇಲ್ಲ, ನಾನು ಚೌಕಶಿ ಮಾಡಿ 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 5,000 ರೂಪಾಯಿ ಇಳಿಸಿದಿ. ಇದಕ್ಕಿಂತ ಕಡಿಮೆಗೆ ಆತಿಲ್ಲ. ಶಾಬಾಷ್, ನಿಮ್ಮಂತರ ಭೂಮಿ ಮೇಲೆ ಬದುಕಿರೋದ್ರಿಂದಾನೇ ದೆವ್ವಗಳನ್ನ ಡಿಸ್ಕೌಂಟ್ ಅಲ್ಲಿ ಓಡ್ಸೋದಕ್ಕೆ ಆಗ್ತಾ ಇರೋದು. 1 ನಿಮಿಷ ಇರಿ, ಕುಡಿಯೋದಕ್ಕೆ ಏನಾರು ತರ್ತೀನಿ. ನೀರು ಗೀರು ಏನು ಬೇಡ, ಜ್ಯೂಸ್ ಮಾತ್ರ ಸಾಕು. ನನ್ನ ಮುದ್ದು ಹೆಂಡತಿ ನನಗೋಸ್ಕರ ಏನಾದ್ರೂ ಮಾಡ್ತಾನೆ ಇರ್ತಾಳೆ. ಈ ಜ್ಯೂಸು ನನಗೆ ಅಲ್ಲವಾ? ಹಾಗ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಈ ಜ್ಯೂಸು ನಮ್ಮ ಮನೆಗೆ ಬಂದಿದ್ದಾರಲ್ಲ ಸೀಗಡಿ ಸೀನು, ಅವ್ರಿಗೆ ಪಾಪ ಅವ್ರು ನಮ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ ತಾನೆ, ಅದಕ್ಕೆ ಇದು. ಇರಿ ಬರ್ತೀನಿ. ನಿಜವಾಗ್ಲೂ ಆ ಸೀನ್ ನೋಡಿದ್ರೆ ಕಾಯಕ ಯೋಗಿ ಬಸವರನ್ನ ನೋಡ್ದಂಗ ಆಗುತ್ತಮ್ಮ. ನಮಗ್ ಮಾಡಿದ ಸಹಾಯಕ್ಕೆ ನನಗೆ ಕಳ್ಳು ಚುಳ್ಳಂತ ಇದೆ. ಇದು ನಾನೇ ಕೊಡ್ತೀನಿ, ಕೊಡ್ಕು. ನಿಮ್ಗೂ ಜ್ಯೂಸ್ ತರ್ಲಾ? ಹ್ಞೂನ್ಮ.
ಸಿಗಡಿ ಸೀನಾ ಅವ್ರೆ. ಮಂಜುನಾಥ ಗಮನ ಇಟ್ಟು ಕೇಳಿಸ್ಕೊಳಮ್ಮ, ನಾನು ಮಂಜುನಾಥ ಅಲ್ಲ, ಪರಮೇಶ್ವರ. ಎಲ್ಲ ನೀನೇ ಶಿವ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಸಾಕು ಸಾಕು, ಕಾಲು ಬಿತ್ತಿತ್ತು ಏತು. ಈಗ ನಾನು ನಿನ್ನ ಗಂಟೆಗೆ ಜ್ಯೂಸ್ ಕೊಡಬೇಕು. ನನಗ್ ಜ್ಯೂಸು? ನಿನಗೆ ನನ್ನ ಹೆಂಡತಿ ತಗೊಂಡ್ಬರ್ತಾನಮ್ಮ. ಸಿಗಡಿ ಸೀನವ್ರೆ, ಓ ಮೀನಮ್ಮ, ಈಗ ಬಂದ್ಯಾ? ಅಯ್ಯೋ ನೀನ್ ಇರೋದ್ ಗೊತ್ತಿರ್ಲಿಲ್ಲ, ಅದಕ್ಕೆ ಜ್ಯೂಸ್ ತರ್ಲಿಲ್ಲ. ಇದ್ಯಾರು ಮತ್ತೆ? ನನ್ ಪತಿ ಪರಮೇಶ್ವರಂಗೆ. ಅಯ್ಯೋ ಅಣ್ಣಯ್ಯ ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ, ಯಾವಾಗ ಬೇಕಾದ್ರೂ ಕುಡಿತಾರೆ. ಈಗ ನಾನ್ ಕುಡಿತೀನಿ. ಹೌದು, ರಾತ್ರಿ ದೇವಸ್ಥಾನ ಎಷ್ಟು ಗಂಟೆವರೆಗೂ ಇತ್ತು? ದೆವ್ವಕ್ಕೆ ಟೈಮ್ ಟೇಬಲ್ ಇರುತ್ತಾ? ಯಾವಾಗಂದ್ರವಾಗ ಶುರು ಆಗುತ್ತೆ, ಯಾವಾಗಂದ್ರವಾಗ ನಿಲ್ಲುತ್ತೆ. ಆದ್ರೂ ಗಲಾಟೆ ಸ್ವಲ್ಪ ಕಡಿಮೆನೆ ಇತ್ತು. ಅರ್ಧ ದಿನ ರಜೆ ಹಾಕಿರ್ಬೇಕು. ಅರ್ಧ ದಿನ ಅಲ್ಲ ರೀ, ಅರ್ಧ ರಾತ್ರಿ ಅನ್ನಿ. ರೀ ಪಾರು, ಏನೇ ಆಗ್ಲಿ ದೆವ್ವನ ಪೂರ್ತಿಯಾಗಿ ಓಡಿಸ್ಬೇಕು, ಇಲ್ಲ ಅಂದ್ರೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ವಾಪಸ್ ಬಂದ್ಮೇಲೆ ಅದ್ರ ಸಿಟ್ಟು ದುಪ್ಪಟ್ಟಾಗಿರುತ್ತೆ ರೀ. ಸತ್ತವನ್ನ ನೆನೆಸ್ಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಸತ್ತವ ಸಾಮಾನ್ಯದವಲ್ಲ, ಹ್ಯಾಡಿಸ್ಟು. ಸಿಗಡಿ, ಅವ್ನ್ ನಿಂಗ್ ಗೊತ್ತೇನೋ? ಅವನಾಗೆ ಸತ್ತೋದ್ನ ನೀನ್ ಸಾಯಿಸ್ದ. ಹತ್ತರಿ ಹಾಕತ್ತಿ ಮಾನೆ ಲೇ ಉಂಗ್ರು. ಎಲ್ರಿಗೂ ಕಾಲ ಬಂದಂಗ ನಿಂಗೂ ಒಂದ್ ಕಾಲ ಬರ್ತದ. ನಿಂಗ್ ಒಳ್ಳೆ ಕಡೆ ಕೆಲ್ಸ ಬೇಕಂದ್ರೆ ಕ್ವಶನ್ ಮಾಡುವಾಗ ಸುಮ್ಮನೆ ಆಯ್ತಾಯ್ತು, ನನ್ಗೆ ಯಾಕೆ ದೇವು ಸವಾಸ, ನೀನೇ ಇದೆಯಲ್ಲ. ಪಾರು, ಕೆಲವು ದೆವ್ವಗಳನ್ನ ನಂಬಲೇಬೇಕಾಗತ್ತಮ್ಮ. ಅದರಲ್ಲೂ ಈ ಸ್ಯಾಡಿಸ್ಟ್ ದೆವ್ವ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಪವರ್ಫುಲ್. ಯಾರ ಮೈ ಮೇಲೆ ಬೇಕಾದ್ರೂ ಬರ್ಬೋದಪ್ಪ. ಹತ್ತರಿ ಹಾಕತ್ತಿ ಮನೆ. ಆ ಮಂತ್ರವಾದಿ ಕೂಡ ಹಿಂಗೆ ಹೇಳಿದ. ಆ ಜಕ್ಕಣಿ ಮೈ ಮೇಲೆ ಬಂದ್ರೆ ಗಿರ್ರಿ 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 ಅಂದೇಳಿ ಗಿರ್ಗಿಟ್ಟೆ ತರ ತಿರ್ಸುತ್ತ, ಕುತ್ರ ತರ ಆಡ್ಸುತ್ತ. ಆ ಜಕ್ಕಣಿ ಮೈ ಮೇಲೆ ಬಂದಾರ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ತಾರ. ಸುಸ್ತಿ ಹಿಂಗ ಯಾಕ ಸಿಗಡಿ ಗಿರ್ಗಿಟ್ಲೆ ತರ ಗಿರ್ರ 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 ತಿರುಗಿ ಬಿದ್ಬಿಟ್ಟೆ? ಗೊತ್ತಿಲ್ಲ. ಪಾರು, ನಮ್ಮ ಮನೇಲಿ ದೆವ್ವ ಇರೋದು ನನ್ಗೆ ಪಕ್ಕ ಆಗೋಯ್ತು. ಆ ದೆವ್ವ ರೊಚ್ಚಿಗೆದ್ದು ಸೀನಿನ ಮೈಯಲ್ಲಿ ಆಟ ಕಾಡ್ಕೊಂಡ್ಬಿಟ್ಟಿದೆ. ಇವಾಗ ಏನ್ರಿ ಮಾಡೋದು? ನಾನು ಶೂಟಿಂಗಿಗೆ ಅಂತ ಬೇವಿನ ಸೊಪ್ಪು ತಗೊಂಬಂದ್ ಬಾಗಿಲ ಹತ್ರ ಇಟ್ಟಿದೆ. ಲೇ ತುತ್ತೂರಿ, ತಗೊಂಡ್ ಬರ ಅದನ್ನ. ದೆವ್ವನ ಬಿಡಿಸಿ ಮಾಕಟೆ ಮಲಗಿಸ್ಬಿಡ್ತೀನಿ. ಹೂವಣೆಯ ರೀ, ಬೇವಿನ ಸೊಪ್ಪಲ್ಲಿ ಹೊಡೆದ್ರೆ ದೆವ್ವ ಬಿಟ್ಟು ಹೋಗುತ್ತಾ? ಆಯಾ, ಏನೇನ ಬಿಟ್ಟು ಹೋಗುತ್ತಂತೆ, ದೆವ್ವ ಬಿಟ್ಟು ಹೋಗಲ್ವಾ? ನೋಡೀಗ ಹೆಂಗ್ ಮಕಟೆ ಮಲಗಿಸ್ತೀನಿ ಅಂತ. ನಾನು ಮಂಜುನಾಥ ಅಲ್ಲಮ್ಮ, ಎಚ್ಚಲು ಹೇಳುದು ಪರಮೇಶ್ವರ ಅಂತ ಹೇಳಿ. ನನ್ ಗಂಡಂಗ್ ಏನಾಯ್ತು ಶಿವ? ಆ ಮಂಜುನಾಥನ್ಗೆ ಕೇಳು. ಮಂಜುನಾಥ, ನನ್ ಗಂಡಂಗೆ ಬೇಗ ವಾಸಿ ಮಾಡಪ್ಪ. ಮಾರೋರ್ ಹತ್ರ 100 ರೂಪಾಯಿ ತಗೊಂಬಂದು ಉಂಡಿಗೆ ಹಾಕ್ತೀನಿ. ಬೇರೆಯವ್ರನ್ನ ಸುಡಕ್ ಹೋಗಿ ನೀನೇ ಸುಟ್ಕೊಂಡಲ್ವ? ಅಂತದಂತ ಆಯ್ತಾ? ಅಂತದ್ ಎಂತ ಆಯ್ತಾ? ಒಂದ್ಸರಿ ನಿನ್ ಮುಖನ ಕರಡಿ ನೋಡ್ಕ. ಇದಂತ ಮಾರೆ ಕೊಂಡ್ಕೊಳ್ಳೆ ಕೊರ್ಗುಂಜಿ ಅನ್ಕೊಂಡಾಗೈತೆ. ರೀ, ನಿನ್ನೆ ನಿಮ್ಗೆ ದೆವ್ವ ಮೆಟ್ಕೊಂಡಿತ್ತು. ಕಡೆಗೆ ಅಂತ ಆಯ್ತಾ? ಇದರಲ್ಲ, ನನ್ನ ಆರಾಧ್ಯ ದೈವ ಮಂಜುನಾಥ. ಅವರು ಬೇವಿನ ಸಪ್ಪಲ್ಲಿ ದೆವ್ವನ ಬಡ್ದು 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 ದೆವ್ವನ ಓಡಿಸಿ ನಿಮ್ಮನ್ ಸರಿ ಮಾಡಿದ್ರು. ಕಾಸುರ್ಕೊಂಡ್ ತೆಪ್ಪೆ ತಿನ್ ನಾಯಿ ತರ ಗಿರ 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 ತಿರುಗಿ ಬಿದ್ದಲ್ಲ ಎಂತಕ? ಹತ್ತರಿ ಏಕತಿ ಮನೆ, ನನಗೆ ಇದ್ರ ಮೇಲೆ ನಂಬಿಕೆ ಗೊತ್ತಿಲ್ಲ ಮರೆ. ಇನ್ನೊಂದ್ಸರಿ ದೇವ ಮೆಟ್ಕೊಂಡಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಮಾಡಿ ಮೀನ, ಈ ಮನೆಗೆ ಜೊಟ್ಟಿ ಕಟ್ಟ ಜಾಸ್ತಿ ಐತ್, ಮನೆಗೆ ಒಬ್ಬ ಬಾ. ನೀನಮ್ಮ ಯಾವ್ದಕ್ಕೂ ಸೀಗಡಿಯವ್ರನ್ನ ಚೆನ್ನಾಗ್ ನೋಡ್ಕೋ, ಯಾಕೆಂದ್ರೆ ನಿನ್ಗಿರೋದು ಒಬ್ರೇ ಪತಿ. ಮಂಜುನಾಥ ಪಾಪ ಪುಣ್ಯಾತ್ಮ, ನಮ್ಮನೇಲಿರೋ ದೆವ್ವನ ಓಡ್ಸೋದಕ್ ಹೋಗಿ ತಾವೇ ದೆವ್ವದ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಏನಮ್ಮ ಮಂಜುನಾಥ, ಏನ್ ಶಿವ? ಹೇಗಿದ್ದಾನ ನಿನ್ನ ಪತಿ ಪುಣ್ಯಾತ್ಮ? ಪರವಾಗಿಲ್ಲ. ರೀ, ಇವಾಗ ಇವರು ದೆವ್ವ ಆಗಿಲ್ಲ, ಸೀಗಡಿನೇ. ಹಾಗಾದ್ರೆ 5,000 ರೂಪಾಯಿ ಕೊಟ್ಬಿಡ್ಲಾ? ನೀವು 5,000 ರೂಪಾಯಿ ಕೊಡಿ, ಅದನ್ನ ತಗೊಂಡು ಹೋಗಿ ಮಂತ್ರವಾದಿ ಕೈ ಕೊಟ್ಟೆ. ಸಿಗಡಿಯವ್ರೆ, ನಿಮ್ಮ ಮೈ ಮೇಲೆ ದೆವ್ವ ಬಂದು ಸಿಕ್ಕಾಪಟ್ಟಿ ಸುಸ್ತಾಗ್ಬಿಟ್ಟಿದ್ದೀರಿ. ಆ ಮಂತ್ರವಾದಿ ಅಡ್ರೆಸ್ ಹೇಳಿ ನಾನು ಇವಾಗ ದುಡ್ಡು ಕೊಟ್ಟು ಬಂದ್ಬಿಡ್ತೀನಿ. ನಮ್ಮ ಮಂತ್ರವಾದಿಗಳು ಒಪ್ಪುದಿಲ್ಲ. ಈ ಮಾಟ ಮಂತ್ರದ ವಿರುದ್ಧ ಗೌರ್ಮೆಂಟ್ ಎಂತದೋ ಕಾನೂನು ಮಾಡಿರಂಬ್ರೆ.
ನೀವು ಕೊಟ್ರೆ ದುಡ್ಡು ತಗೊಂಡ್ಬಿಡ್ತಾರ? ಯಾರ್ಯಾರೋ ದುಡ್ಡು ಕೊಟ್ರೆ ತಗಂತಿಲ್ಲ, ಗುರ್ತು ಪರಿಚಯ ಇದ್ದವ್ರು ಕೊಟ್ರೆ ಮಾತ್ರ ತಗೊಂಡ್ ದುಡ್ಡು ಕೊಡ. ಹಾಗಾದ್ರೆ ನಾನು ನಾಳೆ ಕೊಡ್ತೀನಿ. ಕುಂದೇಶ್ವರ, 4 ಕಾಸು ಸಂಪಾದನೆ ಮಾಡು ಅಂದ್ರೆ ಆ ಜಟ್ನಿ ನನ್ನ ಮಗಂದು ಬಿಡದೇ ಇಲ್ಲ. ಏನಾಯ್ತು? ಯಾಕೆ ಹಿಂಗ್ ಬೆವತ್ ಬಿಟ್ಟಿದ್ದೀರಾ? ಯಾರು ಬಾರ ಬಾರ ಅಂತ ಕರೀತಿದ್ರು ಬರೈತಿ. ಹೌದಾ? ಮತ್ ನಂಗೆ ಕೇಳಿಸ್ತೇನೆ ಇಲ್ಲ. ಅಯ್ಯೋ ಅದಾನೆ ಕೇಳಿಸ್ತಾ ಇತ್ತು. ಬಾರ ಚಿಗಿಡಿಸಿನ ಬಾರ ಅಂತೇಳಿ. ನಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿಮ್ಗೆ ದೆವ್ವ ಕಾಟ ಕೊಡುತ್ತೆ ಅಂತ. ಬೇಡ ಬೇಡ ಅಂದ್ರು ನನ್ ಮಾತು ಎಲ್ಲಿ ಕೇಳ್ತೀರಾ? ಯಾವ್ದೋ ಚಾಡಿಸ್ ದೇವ ಮರೈತಿ, ಯಾವ್ದೋ ಬೆನ್ನಿಂದ ಬದ್ಲು ನನ್ನ ಬೆನ್ನಿಂದ ಮತ್ತಿತ್ತು. ಕೆಲಸ ಮಾಡಿ, ನಿಮ್ಗೆ ಹೇಗಿದ್ರು ಮಂತ್ರವಾದಿ ಪರಿಚಯ ಇದಾನಲ್ಲ, ಅವನ ಹತ್ರ ಹೋಗಿ ತಾಯ್ತ ಕಟ್ಸ್ಕೊಂಡ್ಬಿಡಿ. ಮಂಜುನಾಥ, ಪರಮೇಶ್ವರ, ಶಿವ, ನನ್ ಗಂಡ ಕಾಣ್ತಿಲ್ಲ. ಕಾಣಿಸ್ತಾ ಇಲ್ವಾ? ಮಂಜ, ಸೀನಾ ಅವ್ರಿಗೆ ಏನಾಗಿರ್ಬೋದು? ದೆವ್ವಗಳು ನಿದ್ರಾಕೊಂಡ್ರೆ ಸುಮ್ನೆ ಬಿಡ್ತಾವ. ಏನ್ ಮಾಡುತ್ತೆ? ನಮಗಿಂತ ಪವರ್ ಜಾಸ್ತಿ ಅಮ್ಮ. ದಂಪವರ್ ಅಂತ ಹಾಡು ಹೇಳ್ಕೊಂಡು ಟೈಮ್ ಪಾಸ್ ಮಾಡಲ್ಲ, ಸಿಕ್ಕ ತಕ್ಷಣ ಬಾಗ್ದಾಕ್ಬಿಡ್ತಾವ. ಮೀನಾ, ಮಗಡ್ ಮೀನಾ, ನಾನು ಗೆದ್ದೆ ಗೆದ್ದೆ ಗೆದ್ದೆ. ನೀನ್ ಯಾವ್ದಕ್ಕೆ ಹೆದರ್ಕೊಂಬೇಡ, ಮಂತ್ರವಾದಿ ಸಿಕ್ಕಿದ. ಇಲ್ಕಣ, 1 2 ಇಲ್ಕಣ, 3 ಇಲ್ಕಣ, 4 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ ದಿಕ್ಕುಗಳಿಂದ ಭೂತ ಇಲ್ಲಿ, ಪಿಶಾಚಿ ಇಲ್ಲಿ, ಜಪನಿ ಇಲ್ಲಿ, ಯಾವ್ದು ಬಪ್ಪು ಸಾಧ್ಯ ಇಲ್ಲಿಯಾ? ಸಿಗಡಿ, ಈ ತಾಯ್ತದ ವಾಯ್ದೆ ಎಷ್ಟ? 1 ವರ್ಷ ವ್ಯಾಲಿಡಿಟಿ. ಪರವಾಗಿಲ್ಲ, ಅವತ್ತೊತ್ತಿಗೆ ದೆವ್ವಗಳೆಲ್ಲ ಜಂಪ್ ಆಗ್ಬಿಡ್ತವೆ. ಸೀಗಡಿ ಅವ್ರೆ, ನಮ್ಮನೇಲಿರೋ ದೆವ್ವನ ಓಡ್ಸೋದಕ್ ಹೋಗಿ ನಿಮ್ಮನ್ನ ದೆವ್ವ ಹಿಡ್ಕೊಂಡಿತ್ತಲ್ಲ, ಅದು ನೋಡಿ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಈಗ ನೀವು ತಾಯ್ತ ಕಟ್ಟಿಸ್ಕೊಂಡ್ ಬಂದಿರೋದ್ ನೋಡಿ ಈಗ ಸಮಾಧಾನ ಆಯ್ತು. 1 ನಿಮಿಷ ಇಲ್ಲೇ ಇರಿ, ಕಾಫಿ ತಗೊಂಡ್ ಬರ್ತೀನಿ. ಹಾ? ಓ ನನ್ನ ಮುದ್ದಿನ ಹೆಂಡತಿ, ಏನನ್ನು ಬೆರೆಸುತ್ತಿದ್ದೀಯಾ? ಕಾಫಿ ಬೆರೆಸ್ತಾ ಇದ್ದೀನಿ. ಗೊತ್ತು ಯಾರಿಗೆ ಬೆರೆಸ್ತಾ ಇದ್ದೀಯಾ ಅಂತ ಹೇಳಿ. ಸೀಗಡಿಗೆ ಮಾಗಡಿಗೆ. ಸೀಗಡಿ ಸೀಗಡಿ ಅನ್ನುವ ಪದ ಈ ಕಿವಿಗೆ ಬಿದ್ದ ತಕ್ಷಣ ಹೃದಯದಲ್ಲಿರುವ ಕರುಣೆ ಕಿತ್ತು ಆಚೆ ಬಂದಂಗಾಗುತ್ತಮ್ಮ. ಕಾರಣ? ನಾನು ಇಲ್ಲದ ಟೈಮಲ್ಲಿ ಎಷ್ಟೊಂದು ಸಹಾಯ ಮಾಡಿದ್ದಾನೆ, ದೇವಕ್ಕೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ. ಅವನನ್ನು ನೋಡಿದ್ರೆ ಸಾಲು ಬರದ ತಿಮ್ಮಕ್ಕ ನೋಡ್ದಂಗಾಗುತ್ತೆ. ಅವಾಗ್ಲೇ ಬಸವಣ್ಣ ಅಂತ ಹೇಳಿದ್ರಿ. ಅವ್ರನ್ನೆಲ್ಲರನ್ನೂ ಸೇರ್ಸಿದ್ರೆ ಒಂದು ಸೀಗಡಿ ಆಗ್ತಾನಮ್ಮ ಅವನು. ಏನಕ್ಕೆ ಇಷ್ಟೊಂದು ಓವರ್ ಆಕ್ಟ್? ಕಾಫಿ ನೀವೇ ತಗೊಂಡ್ ಹೋಗಿ ಅತಿಥಿ ಸತ್ಕಾರ ಮಾಡ್ಬೇಕಾ? ಅಷ್ಟೇ ನನ್ನ ಆಸೆ. ಹೋಗ್ ಕೊಡಿ. ಬಿಸಿ ಬಿಸಿ ಕಾಫಿ ರೆಡಿ. ಮೊದಲು ಮನೆಗೆ ಬಂದ ಅತಿಥಿಗಳಿಗೆ, ಆಮೇಲೆ ನಿಮಗೆ. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ನೀವು ತಗೊಳ್ಳಿಮ್ಮ. ಥ್ಯಾಂಕ್ ಯು ಅಣ್ಣಯ್ಯ. ಪರಮೇಶ್ವರ ಅವ್ರೆ, ನೀವು 9,000 ರೂಪಾಯಿ ಕೊಟ್ರೆ ನಾನು ತಗೊಂಡು ಈ ಮಂತ್ರವಾದಿ ಹತ್ರ ಕೊಟ್ಟ ತಕ್ಷಣ ತಗೋಯ್ತಾ ಎಂತ ನಾನು ಮಾತು ಅಲ್ಲೇ ಪರಮೇಶ್ವರ. ನೀನೇ ಶಿವ. ನನ್ ಗಂಡಂಗ್ ಏನಾಯ್ತು? ಮತ್ತೆ ದೆವ್ವ ಮೆಟ್ಕೊಂಡಿದೆ. ಬೇರೆ ಶಬ್ದ ಬಿಡಿಸ್ರಿ. ಶೂಟಿಂಗ್ ಇಲ್ಲ ತಂದಿಲ್ಲ. ಇವತ್ತಿಗೆ ಏನ್ ಮಾಡೋದು? ತೊತ್ತುರೆ ಅವನು ಒತ್ತಾಕಳ ಕಟ್ಟೋಣ. ಅಂತ ಆಯ್ತು ನಂಗೆ. ಈ ಬಡಕ್ಲ ಮೈ ಮೇಲೆ ದೆವ್ವ ಮೆಟ್ಕೊಂಡಿತ್ ಕಣ. ಗೊತ್ತಿರ್ರಿ ಕತಿ ಮರ, ನಂಗೆ ಅಂತಕ್ಕೂ ನಮ್ಗೆ ಗೊತ್ತಿಲ್ಲ. ನೀ ನಂಬಲ್ಲ ಅಂತಾನೆ ವಿಡಿಯೋ ಮಾಡಿ ಇಟ್ಕೊಂಡಿ ನೋಡ್. ಆ ಮಂತ್ರವಾದಿ ಹೇಳ್ದ
ಧೈರ್ಯವಾಗಿರ 4 ದಿಕ್ಕುಗಳಿಂದ ದೆವ್ವ ಪಿಶಾಚಿ ಜಕ್ಡಿ ಅಂತ ಗೊತ್ತಿಲ್ಲ ಅಂತ ಹೇಳಿ. ಸಿಗಡಿ ಸೀನಾ ಅವರೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದಿಕ್ಕಿರೋದು 4 ಅಲ್ಲ 8. ಬೇರೆ ದಿಕ್ಕಿನ ದೇವುಗಳು ಬಂದು ಅಟಕಾಯಿಸ್ಕೊಂಡಿರ್ಬೋದಲ್ಲ. ನಾನು ಬಿಡುದಿಲ್ಲ, ಎಲ್ಲೇ ಇದ್ರು ಹಿಡ್ದು ಹೊಸ ತಾಯ್ತ ಕೊಡ್ಕೊ ಬತ್ತಿ. ಈ ಪಾರು, ನಾವಿಬ್ರು ಫ್ರೆಂಡ್ಸ್ ತಾನೆ? ಹೌದು. ಮತ್ತೆ ನಂಗ್ ಧೈರ್ಯನ ಹೇಳಿಲ್ಲ. ಧೈರ್ಯವಾಗಿರು. ಅಲ್ಲ, ಏನಂತ ಧೈರ್ಯ ಹೇಳಿ? ನನಗ್ ಬಂದಿದ್ ಪರಿಸ್ಥಿತಿನೇ ನಿನಗೂ ಬಂದಿರೋದು. ಪಾಪ ನಮ್ ಸೀಗಡಿ ಅವರು ನಮ್ಮನೇಲಿರೋ ದೆವ್ವನ ಓಡ್ಸೋದಕ್ ಹೋಗಿ ತಾಯ್ತ ಕಟ್ಟಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ಸಾರಿ. ಮತ್ತೆ ನಂಗ್ ದಾರಿ ತೋರ್ಸೋರು ಯಾರು? ಪರಮೇಶ್ವರ. ಇವತ್ತಾದ್ರೂ ನನ್ನ ಹೆಸರನ್ನ ಸರಿಯಾಗಿ ಕರೆದಿಲ್ಲ ನನ್ನ ತಂಗ್ಯವ್ವ. ಅದಕ್ಕಿಂತ ಸಂತೋಷವಾದದ್ದು ಇನ್ನೊಂದಿಲ್ಲ. ಹೌದಾ ಮಂಜುನಾಥ? ಮೀನು ಮಗಡ ಮೀನು. ಕರೀತಾ ಇದ್ದಾರೆ. ಸಿಗಡಿ ಸೀನಾ ಅವರೇ, ಆರೋಗ್ಯ ಹೇಗಿದೆ ಈಗ? ಮೆಟ್ಗಂಡ್ರೆ ದೇವು ಬಿಟ್ಟು ಆರಾಮಾಗಿದ್ದೀರಾ? ಮಂತ್ರವಾದಿ 500 ರೂಪಾಯಿ ಕೊಟ್ಟ ಈ ತಾಯ್ತ ಕಟ್ಸ್ಕೊಂಡ್ ಬಂದಿದೆ. ಹೋಗ್ಲಿ ಬಿಡು, ಇಲ್ಲಿ ಕಿತ್ಕೊಂಡಿದ್ದು ಅಲ್ಲಿ ಕೊಟ್ಟಂಗ ಆತು. ಹತ್ತೇರಿ ಯಾಕೆ ತಿಂಬಾರೆ ಎಂತ ಹೇಳ್ತಿದ್ರಿ ನೀವು? ದೆವ್ವ ಓಡಿಸ್ತೀನಿ ಅಂತ ತೆಂಗಿನಕಾಯಿ ಕಟ್ಟಿ 500 ರೂಪಾಯಿ ನನ್ನ ಹೆಂಡತಿ ಹತ್ರ ವಸೂಲು ಮಾಡಿದ್ಯಲ್ಲ, ಅದನ್ನ ಇನ್ಯಾವನು ನಿನ್ನ ಹತ್ರ ಕಿತ್ಕೊಂಡ ಬಿಡು. ಅಲ್ಲಿ ಬಿಡಿ, ನನ್ ಮೇಲೆ ಇನ್ನ ಜಪ್ನಿ ಬತ್ತಿಲ್ಲ ಅಂತೇಳಿ ಮಂತ್ರವಾದಿಗಳು ಹೇಳಿರ. ಬರಲ್ಲ, ಯಾಕಂದ್ರೆ ನಂಜಪ್ಪ ಕೊಟ್ಟ ಗಿರಿಗಿಟ್ಲೆ ಪುಡಿ ನಾನು ಹಾಕಲ್ಲ. ಪುಡಿಯ ಎಂತ ಪುಡಿ? ಅದು ಒತ್ತಟ್ಟಿಗಿರ್ಲಿ, ನಾನು ಇಲ್ದಿರೋ ಸಮಯದಲ್ಲಿ ನನ್ನ ಹೆಂಡತಿಗೆ ಇಲ್ದೇ ಇರೋ ದೆವ್ವನ ಇದೆ ಅಂತೇಳಿ ಹೆದರ್ಸ್ತೇನ? ಮತ್ತೇನಾಗಿತ್ತು ಮಂಜುನಾಥ? ಎಲ್ಲರೂ ನೋಡಿ. ಔಷಧಿ ಇಟ್ಟು 1 ವಾರ ಆದ್ರೂ ಇದು ಸತ್ತಿರ್ಲಿಲ್ಲ. ಮೋಸ್ಟ್ಲಿ ಇದ್ರ ಬಾಯಿಗೆ ಔಷಧಿ ಸಿಕ್ಕಿದ್ದು ಲೇಟು ಅನ್ಸುತ್ತೆ. ಒಟ್ನಲ್ಲಿ ಈ ಇಲಿ ಸತ್ತು ಕಟ 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 ಅನ್ನೋ ಶಬ್ದ ತಪ್ಪಲ್ಲ, ಅಷ್ಟು ಸಾಕು. ಇಲ್ಲಿಂದ ಇಷ್ಟೊಂದು ಅವಾಂತರ ಆಯ್ತಾ? ಅಲ್ಲ, ಕಿಟ 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 ಸೌಂಡ್ ಆದಾಗ್ಲೇ ಈ ಬುದ್ಧಿವಂತ ತಲೆಗೆ ಅದು ಇಲಿ ಮಾಡ್ತಾ ಇರೋ ಸೌಂಡ್ ಅಂತ ಗೊತ್ತಾಗ್ಬೇಕಾಗಿತ್ತು. ಯಾಕೆ ಗೊತ್ತಾಗ್ಲಿಲ್ಲ? ಅದು ರಾತ್ರಿ ಹೊತ್ತಲ್ಲ, ಹಂಗಾಗತ್ತೆ ಬಿಡು. ಕರೆಕ್ಟ್ ಆಗಿ ಹೇಳಿದ್ರಿ. ಅಯ್ಯೋ ನಿನ್ನ ಪೆದ್ದು ತಲೆಗೆ. ಯಾವುದೇ ಒಂದು ಸದ್ದಾದ್ರೂ ಅದು ಯಾವ್ದ್ರಿಂದ ಆಗ್ತಿದೆ ಅಂತ ಸ್ಟಡಿ ಮಾಡಿ ಆಮೇಲೆ ನಿರ್ಧಾರ ತಗೋಬೇಕಮ್ಮ. ಮಂತ್ರವಾದಿಗಳು ಇರೋದೇ ದುಡ್ಡು ಪೀಕಕ್ಕೆ. ನಾನು ಇಷ್ಟೇಷ್ಟು ಭಯ ಪಟ್ಕೊಂಡು ಸುಮ್ಮನೆ ಇದ್ದೆ. ಈ ಸೀಗಡಿನೇ ದೆವ್ವ ಭೂತ ಕಾಯಿ ಅಂತ ಹೆದರಿಸಿದ್ದು. ಇಲ್ಲಿ ಬಿಡಿ ಮಾರ್ಯಾರೆ, ಈ ಮನೆಯಲ್ಲಿ ಇನ್ನ ನನ್ಗೆ ಯಾವ ತೊಂದ್ರೆ ಆತಿಲ್ಲ ಅಲ್ದ? ಎಂತ ತೊಂದ್ರೆನೂ ಆಗಲ್ಲ. ನನಗ್ ಗೊತ್ತಿಲ್ಲದೆ ಇನ್ನೊಂದ್ಸಾರಿ ನನ್ನ ಹೆಂಡತಿ ಹತ್ರ ರೋಲ್ ಕಾಲ್ ಮಾಡಿದ್ದೆ, ಆದ್ರೆ ಪರ್ಮನೆಂಟ್ ಆಗಿ ಹುಣಸೆ ಮರದಲ್ಲಿ ಉಲ್ಟಾ ನೇತಾಕ್ಬಿಡ್ತೀನಿ.